ಆಚರಣೆ ಮಾಡ್ಕೊತಾ ಇದ್ದೀವಿ. ಬೆಳಿಗ್ಗೆನೇ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ವಿಶೇಷ ಸೈಲಾನಿ ದರ್ಗಾದಲ್ಲಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಈಗ ಸರಳವಾಗಿ ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ವರ್ಷ ನಾವು ವಿಜೃಂಭಣೆಯಿಂದ ಮಾನಸ ವೃದ್ಧಾಶ್ರಮದಲ್ಲಿ, ಮದ್ರೆಸಾಗಳಲ್ಲಿ, ಇಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬಾರ್ದು ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಇಬ್ಬರು ಕಾಲ ಆಗಿದ್ದಾರೆ. ಆದ್ದರಿಂದ ನಾವು ಆಚರಣೆ ಮಾಡಬಾರ್ದು ಅಂದ್ಕೊಂಡಿದ್ವಿ. ಆದರೂ ಕೂಡ ನನ್ನ ಮಿತ್ರರ ಒಂದು ಒತ್ತಾಯದ ಮೇರೆಗೆ, ನನ್ನ ಅಬ್ದುಲ್ ಕಲಾಂ ಫೌಂಡೇಶನ್ನ ನನ್ನ ಮಿತ್ರರ ನನ್ನ ಎಲ್ಲ ಸಹಯೋಗಿಗಳ ಒಂದು ಒತ್ತಾಯದ ಮೇರೆಗೆ ನಾನು ಸರಳವಾಗಿ ಇವತ್ತು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ಕೊತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ, ನನ್ನ ಪತ್ರಕರ್ತ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಿಮ್ಮೆಲ್ಲರ ಸಹಯೋಗದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಸತತ 30 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಸಮಾಜ ಸೇವೆಯನ್ನು ಮಾಡಿಕೊಂಡು, ನಾನು ಯಾವುದೇ ಒಂದು ಕಾರ್ಯ ಮಾಡಿದ್ರೂ ಕೂಡ ಆ ಕಾರ್ಯಕ್ಕೆ ಬಂದು ನೀವೆಲ್ಲರೂ ನನ್ನ ಕಾರ್ಯಕ್ಕೆ ಒಂದು ಜಯ ಕೊಟ್ಟು ನನಗೆ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಭಾಷೆ ಯಾರು ಅಂದರೆ ಗೊತ್ತಾಗಬೇಕಂದ್ರೆ ವಿಶೇಷವಾಗಿ ನೀವು ಕಾರಣ. ಹಾಗಾಗಿ ಮೊದಲ ಬಾರಿಗೆ ನಾನು ನನ್ನ ಹೃದಯದ ಅಂತರಾಳದೊಂದಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಏನು ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ನನ್ನ ಮಿತ್ರರು ಬಂದಿದ್ದಾರೆ, ಎಲ್ಲರೂ ನನ್ನ ಜೊತೆಯಲ್ಲಿದ್ದು ಇವತ್ತು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಈಗ ಡಾಕ್ಟರ್ ನಂದಿ ಭಾಷೆ ಸಮಾಜ ಸೇವಕ ಇಲ್ಲಾಂದ್ರೆ ರಾಜಕಾರಣಿ ಅಂತ ನೋಡಿ, ನಂದಿ ಭಾಷಾ ಸಮಾಜ ಸೇವೆ ಸತತವಾಗಿ 30 ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಯಾವುದೇ ನನಗೆ ಒಂದು ಇದಿಲ್ಲ. ಯಾಕೆ ಅಂದರೆ ನಾನು ರಾಜಕೀಯದಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಒಂದು ಉನ್ನತವಾದ ಹುದ್ದೆಗೆ ಹೋಗ್ಬೇಕನ್ನೋ ಆಸೆ ನನಗೂ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಇವತ್ತು ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಯಾಕಂದರೆ ಯಾವುದೋ ಒಂದು ಎಂಟಿ ಪ್ಯಾಕೆಟ್ ನಾವು ಅಲ್ವಾ, ಒಂದು ಎಂಟಿ ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಏನೋ ನಮಗೆ ದೇವ್ರು ಕೊಟ್ಟಾಗೆ ನಾವು ಏನೋ ಸಮಾಜ ಸೇವೆ ಮಾಡಿಕೊಂಡು ಜನರಿಗೆ ಒಂದು ಏನೋ ನಮ್ಮ ಕೈಲಾದಷ್ಟು ಒಂದು ಅನುಕೂಲ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತು ದುಡ್ಡು, ಜಾತಿ, ಎಲ್ಲರಿಗೂ ಜಾಸ್ತಿ ಅಂದರೆ ಜಾತಿ, ದುಡ್ಡು ಇದು ವಿಶೇಷ ಅಲ್ವಾ. ದುಡ್ಡು ಜಾತಿ ಇಲ್ಲ ಅಂದರೆ ಏನು ಮಾಡೋಕ್ಕೆ ಇಲ್ಲಿ ನಮ್ಗೇನಾಗಿದ್ರೆ ನಾವು ಅಲ್ಪಸಂಖ್ಯಾತರು, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮನೆ ನೋಡಿರ್ಬೋದು ನೀವು ದಾವಣಗೆರೆಯಲ್ಲಿ ಲಾಸ್ಟ್ವರೆಗೂ ಮುಸಲ್ಮಾನ್ ಕಿ ಜೈ, ಕಾಂಗ್ರೆಸ್ ಕಿ ಜೈ, ಮುಸಲ್ಮಾನ್ ದಲ್ತ ಕಾಂಗ್ರೆಸ್ಗೂ ಅಂದರು. ಹಾತ್ ಏನು ಕೊಟ್ಟರು, ಕೈ ಕೊಟ್ಟರು ಕಾಂಗ್ರೆಸ್ ಅಲ್ವಾ. ಸಾಬ್ರು ಏನಿದ್ರು ಓಟ್ ಹಾಕಕ್ಕೆ ಮಾತ್ರ ಅಷ್ಟೇ. ಸಾಬ್ರಿಗೆ ಏನಿದ್ರು ಮೈಂಡ್ ಕಷ್ಟ ಏಮಿಸ್ತಾವ್, ಮೀಂಡ್ ಕಷ್ಟ ಎತ್ತಿಸ್ತಾವ್ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನಿಲ್ಲ. ಎಲ್ಲೋದ್ರೂ ಇವರೇ ಮಾಡ್ಬೇಕು ಸಾಬ್ರಿಗೆ. ಆದರೆ ಹೇಳ್ತಾರೆ 500 ಇಷ್ಟ ಸಾಬ್ರು ಓಟ್ ಹಾಕ್ತಾರೆ ಬಿಡಲ್ಲಿ, ಸಾಬ್ರದ್ದು ಯಾವ ಕತೆ ಅಂತ. ಹಂಗೆ ಆಗ್ಬಿಟ್ಟಿದೆ ನಮ್ಮ ಅಲ್ಪಸಂಖ್ಯಾತರು. ಈ ನಮ್ಮ ಜನಕ್ಕೂ ಬುದ್ಧಿ ಬರಬೇಕು. ಇವ್ರು ಹೆಂಗೆ ಗೊತ್ತಾ, ನಮ್ಮ ಜನ ಯಾವತ್ತು ನೋಡಿದ್ರು ಮೇರಾ ಕಾಂಗ್ರೆಸ್, ಮೇರಾ ಕಾಂಗ್ರೆಸ್, ಮೇರಾ ಕಾಂಗ್ರೆಸ್, ಇಂದಿರಾ ಗಾಂಧಿ ಹಮಾರ್ ನಾನೇ ಇವ್ರಂತ ಗೊತ್ತವ್ರೆ. ಎಲ್ಲರಿಗೂ ಕಿತ್ತು ಬಿಸಾಕ್ಬೇಕ್ರಿ. ಯಾರ ಹತ್ರ ಏನ್ರಿ, ಯಾವ ಪಕ್ಷ ಏನ್ರಿ, ಮೋದಿಯವ್ರು 11 ವರ್ಷದಿಂದ ಇದ್ದಾರೆ. ಏನ್ರಿ ಮಾಡಿದ್ರು, ಏನಾದ್ರು ಮಾಡ್ಕೊಳಕಾಯ್ತೀತ? ಈ ಜಾತಿ ಹಂಗೆ ಅಂದ್ರೆ ಎಲ್ಲದಕ್ಕೂ ರೆಡಿ ಅಂತ ಜಾತಿ. ಅದನ್ನು ಬಿಟ್ಟು ನಾನು ಸಾಬ್ರು ಕಾಂಗ್ರೆಸ್ ಬಿಟ್ರೆ ಬೇರೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಇವ್ರು ಹೇಳಿದ್ರು.